ಸದನ ಕದನ ಒಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಚುಮು ಚಳಿಯಲ್ಲೂ ಕೂಡ ಬಿಸಿ ಬಿಸಿ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ರೆ ಕುರ್ಚಿ ಕಾಳಗದ ಜಟಾಪಟಿಯೂ ಕೂಡ ಜೋರಾಗಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ದಾರೆ. ಇದರ ನಡುವೆ ಸಿಎಂ ಹಾಗೆ ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಇವರಿಬ್ಬರೂ ಕೂಡ ಮುಂದೇನು ಮಾಡಬಹುದು, ಹಾಗೆ ಅವರ ಬಣಗಳೆಲ್ಲವೂ ಕೂಡ ಈಗ ಡೆಲ್ಲಿಗೆ ಶಿಫ್ಟ್ ಆಗಿ ಹೈಕಮಾಂಡ್ ಮುಂದೆ ಏನೇನು ವಿಚಾರ ತಿಳಿಸಿ ಯಾರ್ಯಾರ ಪರವಾಗಿ ಲಾಬಿ ಮಾಡಬಹುದು, ಮುಂದಿದು ಯಾವ ಸ್ವರೂಪವನ್ನು ಪಡೆಯಬಹುದು, ಇದೆಲ್ಲದರ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಇಷ್ಟು ದಿನ ರಾಜ್ಯದಲ್ಲಿ ದಗದಗಿಸ್ತಾ ಇದ್ದ ಸಿಎಂ ಕುರ್ಚಿ ಕಾಳಗ ಈಗ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಬಣ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಣದ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿ ಅಹಿಂದ ಅಸ್ತ್ರ ಹೂಡಿದವರು, ಡಿನ್ನರ್ ಮೀಟಿಂಗ್ ಮಾಡಿ ನಂಬರ್ ಗೇಮ್ ವ್ಯೂಹ ರಚಿಸಿದವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಪವರ್ ಫೈಟ್ಗೆ ಈಗ ಮತ್ತಷ್ಟು ರಂಗೇರಿದೆ. ಪವರ್ ಫೈಟ್ ಮತ್ತೆ ಸಿಎಂ ಡಿ.ಸಿ.ಎಂ ದೆಹಲಿ ಪರೇಡ್. ಕುರ್ಚಿ ಕಾಳಗಕ್ಕೆ ಮದ್ದರಿಯುತ್ತ ಹೈಕಮಾಂಡ್. ಇಂದು ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಭಾರಿ ಪ್ರತಿಭಟನೆ ನಡೆಸಲಿದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಈ ಸಮಾವೇಶದಲ್ಲಿ ಭಾಗಿಯಾಗಲು 20ಕ್ಕೂ ಹೆಚ್ಚು ಸಚಿವರು, 100ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿ ತಲುಪಿದ್ದು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಧಾನಿಗೆ ಹಾರಲಿದ್ದಾರೆ. ಹೈಕಮಾಂಡ್ಗೆ ಒತ್ತಡ ಹಾಕಲಿದೆಯಾ ಡಿಕೆಶಿ ಟೀಮ್? ಸಿಎಂ ಸಿದ್ದರಾಮಯ್ಯಗೂ ಮೊದಲೇ ಡಿ.ಸಿ.ಎಂ ಡಿಕೆಶಿ ಅಂಡ್ ಟೀಮ್ ದೆಹಲಿಗೆ ತೆರಳಿದ್ದಾರೆ. ಡಿ.ಕೆ. ಶಿವಕುಮಾರ್ನ ಸಿಎಂ ಮಾಡುವಂತೆ ಬೆಂಬಲಿಗರು ಹೈಕಮಾಂಡ್ಗೆ ಒತ್ತಡ ಹೇರಲು ಮುಂದಾಗಿದ್ದಾರಂತೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆಪ್ತರ ಮೂಲಕ ಒತ್ತಡ ಹೇರಲು ಪ್ಲಾನ್ ಮಾಡಿದ್ದಾರಂತೆ. ಇದೇ ಕಾರಣಕ್ಕೆ ಡಿಕೆಶಿ ಬಣ ಸಿಎಂಗೂ ಮೊದಲೇ ದೆಹಲಿಗೆ ಹಾರಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಅಲ್ಲದೆ ಕನಕಪುರ ಬಂಡೆ ಒಂದು ದಿನ ತಡವಾಗಿ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಹೈಕಮಾಂಡ್ಗೆ ದೂರು ಕೊಡ್ತಾರಾ ಡಿ.ಸಿ.ಎಂ ಡಿಕೆಶಿ? ಮುಂಚಿತವಾಗಿಯೇ ದೆಹಲಿ ತಲುಪಿರೋ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಎಐಸಿಸಿ ನಾಯಕರ ಜೊತೆ ಕುರ್ಚಿ ಕದನ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಕದನ ವಿರಾಮ ಉಲ್ಲಂಘನೆ ಮಾಡಿರೋ ಯತೀಂದ್ರ ವಿರುದ್ಧ ದೂರು ನೀಡ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. I will be going for vote chori because Rahul Gandhi started in Karnataka. We started in 2023 itself. We found out Chilmi. Myself, Surjewala and all our leaders, we met the election commission, we tried to rectify and we have won. But still at the time of parliament election and the assembly election, we have found lot of loose polls that Rahul ji has picked up and it is a nation's problem. So we are fighting against the election commission. The election commission has become a tool of a political party. That is what we wanted to expose and we are going to Delhi. ಸೋನಿಯಾ ಗಾಂಧಿಯನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡ್ತಾರ. ಸಿಎಂ ಕುರ್ಚಿ ಬಗ್ಗೆ ಕನಕಪುರ ಬಂಡೆ ಬೇಡಿಕೆ ಇಡ್ತಾರ. ಮುಖ್ಯಮಂತ್ರಿ ಕುರ್ಚಿಯನ್ನ ಡಿಕೆಶಿ ಬಿಟ್ಟುಕೊಡಲು ಹೈಕಮಾಂಡ್ ಸೂಚಿಸುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ದೆಹಲಿ ಪ್ರವಾಸ ಉತ್ತರ ನೀಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದನ ಕದನ ಒಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಚುಮು ಚಳಿಯಲ್ಲೂ ಕೂಡ ಬಿಸಿ ಬಿಸಿ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ರೆ ಕುರ್ಚಿ ಕಾಳಗದ ಜಟಾಪಟಿಯೂ ಕೂಡ ಜೋರಾಗಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ದಾರೆ. ಇದರ ನಡುವೆ ಸಿಎಂ ಹಾಗೆ ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಇವರಿಬ್ಬರೂ ಕೂಡ ಮುಂದೇನು ಮಾಡಬಹುದು, ಹಾಗೆ ಅವರ ಬಣಗಳೆಲ್ಲವೂ ಕೂಡ ಈಗ ಡೆಲ್ಲಿಗೆ ಶಿಫ್ಟ್ ಆಗಿ ಹೈಕಮಾಂಡ್ ಮುಂದೆ ಏನೇನು ವಿಚಾರ ತಿಳಿಸಿ ಯಾರ್ಯಾರ ಪರವಾಗಿ ಲಾಬಿ ಮಾಡಬಹುದು, ಮುಂದಿದು ಯಾವ ಸ್ವರೂಪವನ್ನು ಪಡೆಯಬಹುದು, ಇದೆಲ್ಲದರ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಇಷ್ಟು ದಿನ ರಾಜ್ಯದಲ್ಲಿ ದಗದಗಿಸ್ತಾ ಇದ್ದ ಸಿಎಂ ಕುರ್ಚಿ ಕಾಳಗ ಈಗ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಬಣ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಣದ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿ ಅಹಿಂದ ಅಸ್ತ್ರ ಹೂಡಿದವರು, ಡಿನ್ನರ್ ಮೀಟಿಂಗ್ ಮಾಡಿ ನಂಬರ್ ಗೇಮ್ ವ್ಯೂಹ ರಚಿಸಿದವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಪವರ್ ಫೈಟ್ಗೆ ಈಗ ಮತ್ತಷ್ಟು ರಂಗೇರಿದೆ. ಪವರ್ ಫೈಟ್ ಮತ್ತೆ ಸಿಎಂ ಡಿ.ಸಿ.ಎಂ ದೆಹಲಿ ಪರೇಡ್. ಕುರ್ಚಿ ಕಾಳಗಕ್ಕೆ ಮದ್ದರಿಯುತ್ತ ಹೈಕಮಾಂಡ್.
ಇಂದು ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಭಾರಿ ಪ್ರತಿಭಟನೆ ನಡೆಸಲಿದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಈ ಸಮಾವೇಶದಲ್ಲಿ ಭಾಗಿಯಾಗಲು 20ಕ್ಕೂ ಹೆಚ್ಚು ಸಚಿವರು, 100ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ತಲುಪಿದ್ದು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಧಾನಿಗೆ ಹಾರಲಿದ್ದಾರೆ. ಹೈಕಮಾಂಡ್ಗೆ ಒತ್ತಡ ಹಾಕಲಿದೆಯಾ ಡಿಕೆಶಿ ಟೀಮ್? ಸಿಎಂ ಸಿದ್ದರಾಮಯ್ಯಗೂ ಮೊದಲೇ ಡಿಸಿಎಂ ಡಿಕೆಶಿ ಅಂಡ್ ಟೀಮ್ ದೆಹಲಿಗೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ನ ಸಿಎಂ ಮಾಡುವಂತೆ ಬೆಂಬಲಿಗರು ಹೈಕಮಾಂಡ್ಗೆ ಒತ್ತಡ ಹೇರಲು ಮುಂದಾಗಿದ್ದಾರಂತೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆಪ್ತರ ಮೂಲಕ ಒತ್ತಡ ಹೇರಲು ಪ್ಲಾನ್ ಮಾಡಿದ್ದಾರಂತೆ. ಇದೇ ಕಾರಣಕ್ಕೆ ಡಿಕೆಶಿ ಬಣ ಸಿಎಂಗೂ ಮೊದಲೇ ದೆಹಲಿಗೆ ಹಾರಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಅಲ್ಲದೆ ಕನಕಪುರ ಬಂಡೆ ಒಂದು ದಿನ ತಡವಾಗಿ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಹೈಕಮಾಂಡ್ಗೆ ದೂರು ಕೊಡ್ತಾರಾ ಡಿಸಿಎಂ ಡಿಕೆಶಿ? ಮುಂಚಿತವಾಗಿಯೇ ದೆಹಲಿ ತಲುಪಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ನಾಯಕರ ಜೊತೆ ಕುರ್ಚಿ ಕದನ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಕದನ ವಿರಾಮ ಉಲ್ಲಂಘನೆ ಮಾಡಿರೋ ಯತೀಂದ್ರ ವಿರುದ್ಧ ದೂರು ನೀಡ್ತಾರ ಅನ್ನೋ ಪ್ರಶ್ನೆ ಮೂಡಿದೆ. I will be going for vote chori because Rahul Gandhi started in Karnataka. We started in 2023 itself. We found out Chilmi. Myself, Surjewala and all our leaders, we met the election commission, we tried to rectify and we have won. But still at the time of parliament election and the assembly election, we have found lot of loose polls that Rahul ji has picked up and it is a nation's problem. So we are fighting against the election commission. The election commission has become a tool of a political party. That is what we wanted to expose and we are going to Delhi. ಸೋನಿಯಾ ಗಾಂಧಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಾರ. ಸಿಎಂ ಕುರ್ಚಿ ಬಗ್ಗೆ ಕನಕಪುರ ಬಂಡೆ ಬೇಡಿಕೆ ಇಡ್ತಾರ. ಮುಖ್ಯಮಂತ್ರಿ ಕುರ್ಚಿಯನ್ನ ಡಿಕೆಶಿ ಬಿಟ್ಟುಕೊಡಲು ಹೈಕಮಾಂಡ್ ಸೂಚಿಸುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ದೆಹಲಿ ಪ್ರವಾಸ ಉತ್ತರ ನೀಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದನ ಕದನ ಒಂದು ಕಡೆಯಲ್ಲಿ, ಬೆಳಗಾವಿಯಲ್ಲಿ ಚುಮು ಚಳಿಯಲ್ಲೂ ಕೂಡ ಬಿಸಿ ಬಿಸಿ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ರೆ, ಕುರ್ಚಿ ಕಾಳಗದ ಜಟಾಪಟಿಯೂ ಕೂಡ ಜೋರಾಗಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ದಾರೆ. ಇದರ ನಡುವೆ ಸಿಎಂ ಹಾಗೆ ಡಿಕೆ ಶಿವಕುಮಾರ್ ಡಿಸಿಎಂ ಇವರಿಬ್ಬರೂ ಕೂಡ ಮುಂದೇನು ಮಾಡಬಹುದು, ಹಾಗೆ ಅವರ ಬಣಗಳೆಲ್ಲವೂ ಕೂಡ ಈಗ ಡೆಲ್ಲಿಗೆ ಶಿಫ್ಟ್ ಆಗಿ ಹೈಕಮಾಂಡ್ ಮುಂದೆ ಏನೇನು ವಿಚಾರ ತಿಳಿಸಿ ಯಾರ್ಯಾರ ಪರವಾಗಿ ಲಾಬಿ ಮಾಡಬಹುದು, ಮುಂದಿದು ಯಾವ ಸ್ವರೂಪವನ್ನು ಪಡೆಯಬಹುದು, ಇದೆಲ್ಲದರ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಇಷ್ಟು ದಿನ ರಾಜ್ಯದಲ್ಲಿ ದಗದಗಿಸ್ತಾ ಇದ್ದ ಸಿಎಂ ಕುರ್ಚಿ ಕಾಳಗ ಈಗ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಬಣ, ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿ ಅಹಿಂದ ಅಸ್ತ್ರ ಹೂಡಿದವರು, ಡಿನ್ನರ್ ಮೀಟಿಂಗ್ ಮಾಡಿ ನಂಬರ್ ಗೇಮ್ ವ್ಯೂಹ ರಚಿಸಿದವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಪವರ್ ಫೈಟ್ಗೆ ಈಗ ಮತ್ತಷ್ಟು ರಂಗೇರಿದೆ. ಪವರ್ ಫೈಟ್ ಮಧ್ಯೆ ಸಿಎಂ ಡಿಸಿಎಂ ದೆಹಲಿ ಪರೇಡ್. ಕುರ್ಚಿ ಕಾಳಗಕ್ಕೆ ಮದ್ದರಿಯುತ್ತ ಹೈಕಮಾಂಡ್. ಇಂದು ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಭಾರಿ ಪ್ರತಿಭಟನೆ ನಡೆಸಲಿದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಈ ಸಮಾವೇಶದಲ್ಲಿ ಭಾಗಿಯಾಗಲು 20ಕ್ಕೂ ಹೆಚ್ಚು ಸಚಿವರು, 100ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ತಲುಪಿದ್ದು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಧಾನಿಗೆ ಹಾರಲಿದ್ದಾರೆ. ಹೈಕಮಾಂಡ್ಗೆ ಒತ್ತಡ ಹಾಕಲಿದೆಯಾ ಡಿಕೆಶಿ ಟೀಮ್? ಸಿಎಂ ಸಿದ್ದರಾಮಯ್ಯಗೂ ಮೊದಲೇ ಡಿಸಿಎಂ ಡಿಕೆಶಿ ಅಂಡ್ ಟೀಮ್ ದೆಹಲಿಗೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ನ ಸಿಎಂ ಮಾಡುವಂತೆ ಬೆಂಬಲಿಗರು ಹೈಕಮಾಂಡ್ಗೆ ಒತ್ತಡ ಹೇರಲು ಮುಂದಾಗಿದ್ದಾರಂತೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆಪ್ತರ ಮೂಲಕ ಒತ್ತಡ ಹೇರಲು ಪ್ಲಾನ್ ಮಾಡಿದ್ದಾರಂತೆ. ಇದೇ ಕಾರಣಕ್ಕೆ ಡಿಕೆಶಿ ಬಣ ಸಿಎಂಗೂ ಮೊದಲೇ ದೆಹಲಿಗೆ ಹಾರಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಅಲ್ಲದೆ ಕನಕಪುರ ಬಂಡೆ ಒಂದು ದಿನ ತಡವಾಗಿ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಹೈಕಮಾಂಡ್ಗೆ ದೂರು ಕೊಡ್ತಾರಾ ಡಿಸಿಎಂ ಡಿಕೆಶಿ? ಮುಂಚಿತವಾಗಿಯೇ ದೆಹಲಿ ತಲುಪಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ನಾಯಕರ ಜೊತೆ ಕುರ್ಚಿ ಕದನ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಕದನ ವಿರಾಮ ಉಲ್ಲಂಘನೆ ಮಾಡಿರೋ ಯತೀಂದ್ರ ವಿರುದ್ಧ ದೂರು ನೀಡ್ತಾರ ಅನ್ನೋ ಪ್ರಶ್ನೆ ಮೂಡಿದೆ. I will be going for vote chori because Rahul Gandhi started in Karnataka. We started in 2023 itself. We found out Chilmi. Myself, Surjewala and all our leaders, we met the election commission, we tried to rectify
and we have won. But still at the time of parliament election and the assembly election, we have found lot of loose polls that Rahul ji has picked up, and it is a nation's problem. So we are fighting against the election commission. The election commission has become a tool of a political party. That is what we wanted to expose, and we are going to Delhi. ಸೋನಿಯಾ ಗಾಂಧಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಾರೆ. ಸಿಎಂ ಕುರ್ಚಿ ಬಗ್ಗೆ ಕನಕಪುರ ಬಂಡೆ ಬೇಡಿಕೆ ಇಡ್ತಾರೆ. ಮುಖ್ಯಮಂತ್ರಿ ಕುರ್ಚಿಯನ್ನ ಡಿಕೆಶಿ ಬಿಟ್ಟುಕೊಡಲು ಹೈಕಮಾಂಡ್ ಸೂಚಿಸುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ದೆಹಲಿ ಪ್ರವಾಸ ಉತ್ತರ ನೀಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.